ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೋಡಿ, ನೀವು ಪ್ರಗತಿ ಸಾಧಿಸುತ್ತಿದ್ದಂತೆ ನಿಮ್ಮ ಹಿಂದೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಿದೆಯಾ? ಇದಕ್ಕೆ ಪರಿಹಾರವೇನು? ಶತ್ರುಗಳ ಮಾಡುವ ಮಾಟ ಮಂತ್ರ ಅಥವಾ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಕೆಲಸ ಮಾಡಬಾರದು ಎಂದರೆ ನೀವು ಏನು ಮಾಡಬೇಕು? ಇದರ ಸಂಪೂರ್ಣ ಮಾಹಿತಿಗಾಗಿ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ಬಜರಂಗ ಬಲಿಯ ಗದೆ ಬೀಸಿದರೆ ಎಂತಹ ಶಕ್ತಿಶಾಲಿ ಶತ್ರುವು ಧೂಳಿಪಟವಾಗಬಹುದು. ಈ ಒಂದು ನಿಮ್ಮ ರಕ್ಷಕ ಹನುಮಂತನಾಗಿರುವಾಗ ಯಾವ ಶತ್ರುವಿನ ತಂತ್ರವು ನಿಮ್ಮ ಹತ್ತಿರ ಸುಳಿಯಬಾರದು. ಕುಜಗ್ರಹವು ಧೈರ್ಯ ಮತ್ತು ಶಕ್ತಿಯ ಸಂಕೇತ. ಹನುಮಂತನು ಕುಜಗ್ರಹದ ಅಧಿಪತಿ. ಯಾರ ಜಾತಕದಲ್ಲಿ ಬಲಹೀನನಾಗಿದ್ದಾನೋ ಅವರಿಗೆ ಶತ್ರುಗಳ ಭಯ ಹೆಚ್ಚಾಗಿರುತ್ತೆ. ಹನುಮಂತನ ಆರಾಧನೆಯು ನಿಮ್ಮ ಜಾತಕದ ಕುಜನನ್ನು ಬಲಪಡಿಸಬಲ್ಲದು. ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ಶಕ್ತಿಯ ರಕ್ಷಾ ಕವಚವನ್ನ ಸೃಷ್ಟಿಸುತ್ತದೆ. ಇದು ಶತ್ರುಗಳ ಕೆಟ್ಟ ಆಲೋಚನೆಗಳನ್ನ ನಿಮ್ಮ ಮೇಲೆ ಪ್ರಭಾವ ಬೀರದಂತೆ ತಡೆಯುತ್ತದೆ. ಮತ್ತೆ ಕಚೇರಿಯಲ್ಲಿ ನಿಮ್ಮ ಕಾಲೆಳೆಯುವವರು ಅಥವಾ ರಾಜಕೀಯ ಮಾಡುವವರು ಹೆಚ್ಚಾಗಿದ್ದರೆ ಹನುಮಂತನ ಸ್ಮರಣೆ ನಿಮಗೆ ಮಾನಸಿಕವಾಗಿ ಧೈರ್ಯ ನೀಡುತ್ತದೆ. ಶತ್ರುಗಳು ನಿಮ್ಮ ವಿರುದ್ಧ ಯಾವುದೇ ಸಂಚು ರೂಪಿಸಿದರೂ ಅದು ಅವರಿಗೆ ತಿರುಗೇಟು ಬೀಳುತ್ತದೆ ಮತ್ತು ಹನುಮಂತನ ಕೃಪೆಯು ಕೂಡ ಹೆಚ್ಚಾಗುತ್ತದೆ. ಶತ್ರು ಬಾಧೆಯಿಂದ ಮುಕ್ತಿ ಪಡೆಯಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲೀಸ್ ಜಪ ಮಾಡಿ. ಜೊತೆಗೆ ನಿಮ್ಮ ಹಣೆಯ ಮೇಲೆ ಹನುಮಂತನ ಪಾದದ ಸಿಂಧೂರವನ್ನು ಧರಿಸುವುದರಿಂದ ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಇನ್ನು ಸಂಚು ಸೋಲಲಿ, ನಿಮ್ಮ ಯಶಸ್ಸು ಸದಾ ಬೆಳಗಲಿ. ಹನುಮಂತನ ರಕ್ಷಾ ಕವಚ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸದಾ ಕಾಪಾಡಲಿ ಎಂದು ಹಾರೈಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ತಿಳಿಸಿಕೊಡಿ. ಜೈ ಬಜರಂಗ ಬಲಿ ಎಂದು ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಮತ್ತು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಕೆಳಗೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.